ಮುರಿದು ನಗೆ ನಗೆಯ ಭಕ್ಷ್ಯಗಳಿವು ಮರೆತು ಎಲ್ಲ ನೋವು ನಗುವ ಬನ್ನಿ ನಾವು ವಿನೋದ ಭೋಜನಗಳಿವು ನಗೆ ನಗೆಯ ಭಕ್ಷ್ಯಗಳಿವು ಮರೆತು ಎಲ್ಲ ನೋವು ನಗುವ ಬನ್ನಿ ನಾವು ಜಮಾರೆ ಜೋರು ಜೋರು ನನಗವನ ಪಾಯಸ ಕೀರೋ ಗವಾರೆ ಶಾಯಿರೆಗಳು ಹೊರಾರೆ ಅಡಗವಾಡು ಹರಟೆ ಮಲ್ಲರೆಲ್ಲ ಸೇರಿ ಬಂದರಿಲ್ಲೇ ಬರ್ತಾರೆ ಸ್ಟ್ಯಾಂಡರ್ಡ್ ಜೋಕೆ ನಗೆಯ ಮಹಾ ಮ್ಯಾಜಿಕ್ ಬದುಕಿಗಿದುವೆ ತಾನೆ ಹುಡುಕ ಹೋದ್ರೆ ಮ್ಯಾಜಿಕ್ ಎಲ್ಲಾರು ಕೈತಿದ್ದಾರೆ ದೇಹಕ್ಕೆ ವ್ಯಾಯಾಮ ಎಷ್ಟು ಮುಖ್ಯನೋ ಆರೋಗ್ಯಕ್ಕೆ, ಗಂಡ ಹೆಂಡತಿ ಮಾನಸಿಕ ಆರೋಗ್ಯಕ್ಕೆ ಜಗಳವೂ ಮುಖ್ಯ. ಅದು ನೀವು ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ನೋಡಿ ಮನಾಟ್ನೆಸ್ ಆಗ್ಬಿಡುತ್ತೆ ಜೀವ. ಏನ್ರಿ ಆಫೀಸ್ಗೆ ಹೋಗಿದ್ರಾ, ಹೇಗಿದ್ದೀರಾ, ಯಾವಾಗ ಬಂದ್ರಿ, ಕಾಫಿ ಕುಡಿತೀರಾ, ಹಿಂಗೆ ಒಂದು 30-35 ಇಯರ್ಸ್ ಆಗ್ಬಿಟ್ರೆ ಹೆಂಗಿರುತ್ತೆ ಹೇಳಿ. ಆರ್ಟ್ ಸಿನಿಮಾ ತರ ಆಗ್ಬಿಡುತ್ತೆ ಲೈಫ್. ಅದಕ್ಕೆ ಯಾವಾಗ ಜಗಳ ಆಡ್ತಾ ಇರ್ಬೇಕು. ನೋಡಿ ಯಾವ ಟೈಮಲ್ಲಿ ಏನೇನು ಮಾಡ್ಬೇಕು ಅದು ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದಲ್ಲ. ನೋಡಿ ನಾನಂತೂ ಬದುಕಿಲಾಡಿ ನಾನು SLC PUC ಹೋಮ್ವರ್ಕ್ ಅಲ್ಲಿ ಯಾವ್ದು ಹೋಮ್ವರ್ಕ್ ಮಾಡಿಲ್ಲ ಸರ್. BCom ಅಲ್ಲೂ ನಮ್ಗೊಬ್ಬ ಲಿಂಗೇಗೌಡ ಅಂತ ಮೇಷ್ಟಿದ್ರು, ಬಹಳ ಸ್ಟ್ರಿಕ್ಟ್. ಬರಲ್ಲಿ ಹೋಮ್ವರ್ಕ್ ಮಾಡಿದ್ಯೇನೋ, ಅವ್ರಿಗೆ ಗಣೇಶ ಬಿಡಿಸಿದತ್ತೆ ಅವರು. ಏನು ಹೋಮ್ವರ್ಕ್ ಮಾಡಿದ್ಯಾ ಸರ್, ಗಣೇಶ ಬಿಡಿ ಸರ್. ನನ್ನ ಮಗಳೇ ನನ್ಗೆ ಕರೆಕ್ಟ್ ಮಾಡ್ತೀಯಾ, ತೋಳಿ ಸರ್. ಬೇಡ ಹೋಮ್ವರ್ಕ್ ಮಾಡಿದ್ಯಾ ಸರ್, ಮ್ಯಾಚ್ ಬಾಕ್ಸ್ ಸರ್, ಬೇಡ ಅವೆಲ್ಲ ಬೇಡ, ಹೇಳಿದಷ್ಟು ಮಾಡೋ. ಎಲ್ಲಿ ಹೋಮ್ವರ್ಕ್ ತಕ್ಷಣ ಹಿಂಗೆ ಬೆಂಕಿ ಹಚ್ಬಿಟ್ಟು ಬೀಡಿ ಕೊಟ್ಟಿದ ತಕ್ಷಣ ಆ ಬೀಡಿನೂ ಬೆಂಕಿ ಎರಡು ನೋಡಿದ್ರೆ ಒಂಥರ ಈ ಗಂಡ ಹೆಂಡತಿ ಇದ್ದಂಗೆ. ಹೋಮ್ವರ್ಕ್ ಮಾಡಿದ್ಯಾ, ಹೌದು ಸರ್, ಪರವಾಗಿಲ್ಲ ಹೋಗು. ಗಮ್ ಹೇಳಿದ ತಕ್ಷಣ ಹಿಂಗೆ ಆಗೋಯ್ತು ಸರ್, SLC ಪಾಸ್ ಆಗೋಯ್ತು. ಹೋಮ್ವರ್ಕೇ ಮಾಡಲಿಲ್ಲ, BCom ಬಂದೆ. ನಮ್ಮ ಕ್ಲಾಸಲ್ಲಿ ಬಲಗಡೆ ಎಲ್ಲ ಹುಡುಗರು, ಎಡಗಡೆ ಎಲ್ಲ ಹುಡುಗಿರು. ನಮ್ಗೊಬ್ಬ ಸೂರ್ಯ ಅಂತ ಮೇಷ್ಟ್ರು ಇದ್ದ. ನಿಜವಾಗ್ಲೂ ಹೇಳ್ತೀನಿ, 3 ವರ್ಷ ಪಾಠ ಮಾಡ್ದ ಸರ್. ಒಂದೇ ಒಂದು ದಿವಸ ಈ ಕಡೆ ತಿರುಗಿ ಪಾಠ ಮಾಡಿದ್ರೆ ಈ ಕಡೆ ಹುಡುಗರ ಕಡೆ ಕೂತ್ಕ, ನಾವೇನೇ ಕೇಳಿದ್ರು ಕೂತ್ಕ. ಕ್ಲಾಸ್ ನೋಡ್ಕೊಂಡು ಮಾಡೋರು. ಆಮೇಲೆ ರಿಚರ್ಡ್ ಅಶೋಕ ಎಲ್ಲ ನನಗೇನ್ ಸರ್ ಗೊತ್ತಾ, ಆಗಲ್ಲ ವಸಂತಿ ನಂಗೆ ಗೊತ್ತಿಲ್ಲ ಸರ್. ಪಾಠ ಮಾಡೋದು ಬಂದ ತಕ್ಷಣ ನಿಂತ್ಕೊಂಡು ಹುಡುಗಿರ ಕಡೆ ನೋಡೋದು. ವಸಂತಿ ಕಾಣ್ತಾ ಇಲ್ಲ, ನನಗೆ ಗೊತ್ತು ಇವ್ರ ಐಡಿಯಾ ಏನು ಅಂತ. ಸರ್ ಈ ಕಡೆ ಸುರೇಶ ಕಾಣ್ತಾ ಇಲ್ಲ ಸರ್. ಸುರೇಶನು ಕಾಣ್ತಾ ಇಲ್ವಾ? ಹೌದು ಸರ್, ಆ ಕಡೆ ವಸಂತಿ ಇಲ್ಲ, ಈ ಕಡೆ ಸುರೇಶ, ಮತ್ತೆ ಈ ಕಡೆ ಶೋಭಾ ಇಲ್ಲ ಸರ್, ಆ ಕಡೆ ಅವನಿಲ್ಲ ಸರ್. ಹೌದಾ, ಬಾ ಇಲ್ಲಿ ಎಲ್ಲೋಗಿರ್ಬೋದು, ಎಲ್ಲ ಮಾರ್ನಿಂಗ್ ಶೋಗೆ ಹೋಗಿರ್ತಾರೆ ಸರ್, ಹೋಗಿ ನೋಡ್ಕೊಂಬ. ಹೋಮ್ವರ್ಕ್ ಸರ್, ಪರವಾಗಿಲ್ಲ ಹೋಗ. ಹಿಂಗೆ ನಡೆಯೋದು ಸರ್, BCom ಪಾಸ್ ಆಗೋಯ್ತು. ನಾನು ಅನ್ಕೊಂಡೆ ನನಗಿಂತ ಕಿಲಾಡಿ ಇಲ್ಲ ಇಡೀ ದೇಶದಲ್ಲಿ. SLC PUC BCom ಹೋಮ್ವರ್ಕ್ ಈಗನೇ ಪಾಸ್ ಆಗ್ಬಿಟ್ಟೆ ಅನ್ಕೊಂಡಿದ್ದೆ. ಈಗ ನನಗೆ 3 ಜನ ಮಕ್ಕಳು, 3 ಜನದ ಹೋಮ್ವರ್ಕು ನಾನೇ ಮಾಡಿ. ಈ ಲೈಫು ಹಚ್ ಫೋನ್ ಇದ್ದಂಗೆ. ದ ನೆಟ್ವರ್ಕ್ ಫಾಲೋಸ್ ವೇರ್ ಎವರ್ ಯು ಗೋ. ನೀವು ಮಲಗಿದ್ರು ಫಾಲೋ ಮಾಡುತ್ತೆ, ನೀವು ನಿಂತಿದ್ರು ಫಾಲೋ ಮಾಡುತ್ತೆ. ಹಾಗೆ ನೀವು ಅವಾಗ ತಪ್ಪಿಸ್ಕೊಂಡ್ಬಿಡ್ಬೋದು. ನಾವ್ ಏನ್ ಮಾಡೋದು, ಯಾಕೆ ಜಗಳ ಆಡ್ತಾರೆ ಗಂಡ ಹೆಂಡತಿ? ನೀವು ನೋಡಿ, ನನ್ನ ಹೆಂಡತಿ ಜೊತೆ ಜಗಳ ಆಡಿದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗಿ, ಅವನ ಹೆಂಡತಿ ಜೊತೆ ಜಗಳ ಆಡಿದ್ರೆ ನಮ್ಮ ಮನೆಗೆ ಬರ್ತಾನೆ. ನಾನು ಅವಾಗ ಜಗಳ ಆದ್ಮೇಲೆ ನನ್ನ ಹೆಂಡತಿಗೆ ನಾವೇ ಯಾಕೆ ಸೆಟ್ಲ್ ಮಾಡ್ಕೋಬಾರ್ದು? ಇಲ್ಲ ಆಗಲ್ಲ.
ಯಾಕೆಂದ್ರೆ ಎ ಫ್ರೆಂಡ್ ಈಸ್ ಒನ್ ಹೂ ಅಕ್ಸೆಪ್ಟ್ಸ್ ಯು ಆಸ್ ಯು ಆರ್. ಎ ವೈಫ್ ಈಸ್ ಒನ್ ಹೂ ವಿಲ್ ನೆವರ್ ಅಕ್ಸೆಪ್ಟ್ ಯು ಆಸ್ ಯು ಆರ್. ನನ್ನ ಹೆಂಡತಿ, ನೀವು ಯಾಕ್ರಿ ನಮ್ಮ ಅಪ್ಪನ ತರ ಇರಲ್ಲ? ನಾನು ಯಾಕೆ ನಿಮ್ಮ ಅಪ್ಪನ ತರ ಇರಲಿ? ರೋಡಲ್ಲಿ ಸ್ಕೂಟ್ರಲ್ಲಿ ಹೋಗ್ತಾ ಇರ್ತೀವಿ, ಆ ಕಡೆ ನೋಡ್ತೀವಿ. ಹೇಳು, ಏನ್ ಆ ಕಡೆ ನೋಡ್ತೀರಾ? ಸ್ಟ್ರೈಟ್ ಆಗಿ ನೋಡಿ. ಅಲ್ಲೇ ಬೆಂಗಳೂರಲ್ಲಿ ಆ ಕಡೆ ನೋಡ್ಕೊಂಡು ಹೋದ್ರೇನೆ ಬದುಕೋದು ಕಷ್ಟ. ಇಲ್ಲ, ನೀವು ಆ ಕಡೆ ನೋಡಬಾರ್ದು. ನಮ್ಮ ತಂದೆ ಆಫೀಸಲ್ಲಿ ತಲೆ ಬಗ್ಸಿದ್ರೆ ಮನೆಯಲ್ಲಿ ತಲೆ ಎತ್ತು, ಮನೆಯಲ್ಲಿ ತಲೆ ಬಗ್ಸಿದ್ರೆ ಆಫೀಸಲ್ಲಿ ತಲೆ ಎತ್ತು. ಏನಾದ್ರು BTS ಕೆಳಗಡೆ ಹೋಗಿ. ಈ ವಿಷಯಕ್ಕೆ ಜಗಳ ಆಗುತ್ತೆ ಸರ್ ನಮ್ಮ ಮನೆಯಲ್ಲಿ. ನಾನು ಹೇಳಿದೆ, ನೋಡೋ, ನಾನು ಇರೋದೇ ಹಿಂಗೆ. ಒಂದ್ ದಿವಸ ಅಂತೂ ಪಿಕ್ ಹೋಗ್ಬಿಡ್ತು, ನೀವು ನಮ್ಮ ತಂದೆ ತರ ಇರ್ಬೇಕ್ರಿ. ನಾನು ಹೇಳಿದೆ, ಆಗಲ್ಲ ಕಣೆ, ಇಷ್ಟು ಮೇಲೆ ನಿಮ್ಮ ಅಪ್ಪನ ತರ ನಾನು ಇದ್ದಿದ್ರೆ ನಿನ್ನ ಯಾಕೆ ಮದ್ವೆ ಆಗ್ತಿದ್ದೆ? ನಿಮ್ಮ ಅಮ್ಮನ ಮದ್ವೆ ಆಗ್ತಿದ್ದೆ. Everyone is expecting the other person to be like what she wants or he wants. ಇದನ್ನು ಮಾತ್ರ ಮಾಡಬಾರ್ದ್ರಿ ಜೀವನದಲ್ಲಿ. ನೋಡ್ರಿ, ನನ್ನ ಫ್ರೆಂಡ್ ಒಂದು ಹಸು ಸಾಕಿದ್ದ 20 ವರ್ಷದ ಹಿಂದೆ. ಆಸ್ಟ್ರೇಲಿಯಾದ ತರಿಸಿದ ಸರ್ ಹಸುನ. ಫ್ಲೈಟ್ ಅಲ್ಲಿ ಬಿಳಿ ಹಸು, ಕಪ್ಪು ಚುಕ್ಕೆ. ಆ ಹಸು ನೋಡಿದ್ರೆ ಯಾರಿಟ್ಟರಿ ಚುಕ್ಕಿ ಹಂಗಿತ್ತು ಹಸು. ಆ ಹಸು ಬಂದಿದ್ದೆ ನಮ್ಮ ಏರಿಯಾದಲ್ಲಿ, ಗಾಂಧಿ ಬಜಾರು, ತಿಳಿ ಸಾರು ನೀರು ಮಜ್ಜಿಗೆ ಏರಿಯಾ. ಆ ಹಸುಗೆ ಎಲ್ರು ಬಂದು ಕುಂಕುಮ ಹಚ್ಚಿದ್ರು, ಅರ್ಶನ ಹಚ್ಚಿದ್ರು, ಕಾಲಿಗೆ ನಮಸ್ಕಾರ ಮಾಡಿದ್ರು, ಕಲ್ಪವೃಕ್ಷ ಕಾಮಧೇನು ಅಂದ್ರು. ಇನ್ ಕೆಲವರು ಬಾಲ ಹಿಂಗೆತ್ತಿದ್ರು. ಅಂತ ಹಸು. ನಾವೆಲ್ಲ ಹೋಗಿ ಫೋಟೋ ತೆಗಿಸ್ಕೊಳ್ಳೋಣ ನೋಡಿದ್ರೆ ಆ ಹಸು ತರಿಸಿದ ಓನರ್ ತಿಮ್ಮ ತಲೆ ಮೇಲೆ ಕೈ ಇಟ್ಕೊಂಡಿದ್ದ. ಏನಾಯ್ತು ತಿಮ್ಮ? ದರಿದ್ರ ಹಸು ಅಣ್ಣ ತರಬಾರ್ದಾಗಿತ್ತು. ಏಯ್, ಇಡೀ ಊರ್ ನಮಸ್ಕಾರ ಮಾಡ್ತಾ ಇದೆ, ಫೋಟೋ ಇಟ್ಸ್ಕೊಳ್ತಾ ಇದಾರೆ, ಇರ್ಬೋದಣ್ಣ, ಚೆನ್ನಾಗೇನಾಯ್ತು ನೋಡಕ್ಕೆ, ಹಾಲ್ ಕರೆಯಕ್ ಬಿಡಕ್ಕಿಲ್ವಲ್ಲ. ಯಾಕೆಂದ್ರೆ ಬಾಲ್ದಲ್ಲಿ ಹೊಡಿತಿತ್ತು ನೋಡ್ರಿ. ಆ ಹಸುಗೆ ಬಾಲ್ದಲ್ಲಿ ನೋಡ್ರಿ ಒಂದು ಅಭ್ಯಾಸ ಇತ್ತು. ನಾವು ಹಂಗೆ. ನಾನು ಹೇಳಿದೆ ಅವನ್ಗೆ, ಮತ್ ನೋಡ್ಕೊಂಡಲ್ವ ನಾವು? ಅಲ್ಲೇ ಇರೋದು. ಫೋಟೋ ನೋಡಿ, ರೂಪ ನೋಡಿ ಮದ್ವೆ ಆಗ್ತೀವಿ, ಗುಣ ನೋಡಿ ಅನುಭವಿಸ್ತೀವಿ. ಫೋಟೋದಲ್ಲಿ ಬಾಲ ಆಡ್ಸೋದು ಕಾಣುತ್ತಾ? ನಾವು ಹಿಂಗೆ ತಾನೇ ಮಾಡಿದ್ದು. ಏನ್ ಮಾಡೋದೀಗ? ಹಾಲು ಕರಿಯಂಗಿಲ್ಲ. ವೆಟರ್ನರಿ ಡಾಕ್ಟರ್ ಇದ್ರು ಪಕ್ಕದಲ್ಲಿ, ಅವ್ರಿಗೋಗಿ ಹೇಳಿದ್ವಿ, ಅಂಕಲ್ ತಿಮ್ಮ ಒಂದು ಹಸು ತರಿಸಿದವನು 20,000 ಕೊಟ್ಟು ಹಾಲು ಕರಿಯಕ್ ಬಿಡ್ತಲ್ಲ. ಏನು ಮಾಡಕ್ಕಾಗಲ್ಲ. ಯು ಹ್ಯಾವ್ ಟು ಪುಟ್ ಅಪ್ ವಿತ್ ಇಟ್ ಅಂತ. ಏನ್ ಹಂಗಂದ್ರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಕಣಯ್ಯ. ದಟ್ ಇಸ್ ದ ನೇಚರ್ ಆಫ್ ದಿ ಕೌ. ಆದ್ರೆ ಹಾಲು ಕರಿಯಕ್ಕಾಗಲ್ವಲ್ಲ, ಏನು ಮಾಡಕ್ಕಾಗಲ್ಲ. ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಬಟ್ ನಾಟ್ ದ ನೇಚರ್ ಆಫ್ ಎ ಪರ್ಸನ್ ಆರ್ ಎ ಕೌ. ಅದೆಲ್ಲ ಸರಿ ಸರ್. ಹಾಲು ಹೆಂಗ್ ಕರಿಯೋದು? ಒಂದ್ ಕೆಲಸ ಮಾಡಕ್ ಕೇಳೋ, ಅವನ್ಗೆ ತಲೆಗೆ ಮಫ್ಲರ್ ಸುತ್ಕೊಳಕ್ ಕೇಳು, ಮೈ ಚೆನ್ನಾಗಿ ಗೋಣಿ ಚೀಲ ಸುತ್ಕೊಳಕ್ ಕೇಳು, ಈ ಕಡೆ ತಿರ್ಕೊಂಡು ಹಾಲು ಕರಿ. ಒಡೆದು ಹೊಡ್ಕಂತದೆ. ಈಗ ನಾನು ಸಂಸಾರ ಮಾಡ್ತಿಲ್ವಾ? ನನಗೆ ಅರ್ಥ ಆಗ್ಲಿಲ್ಲ. ಏನ್ ಹೇಳ್ತಾನೆ ಸರ್? ಸರ್ ನೀವು ಸರಿಯಾಗಿ ಹೇಳಿದ್ರು, ಅಷ್ಟೇ, ಏನು ಮಾಡಕ್ಕಾಗಲ್ಲ ಅಂತ ಹೇಳೋಂಗೆ. ಹೋಗ್ತಿಮ್ಮ, ಏನು ಮಾಡಕ್ಕಾಗಲ್ಲ, ಡಾಕ್ಟರ್ ಹೇಳಿದ್ದಾರೆ, ಇಟ್ ಇಸ್ ನಾಟ್ ಎ ಡಿಸೀಸ್. ಈ ಬಾಲ್ದಲ್ಲಿ ಹೊಡಿಯೋದು ಒಂದು ಕಾಯಿಲೆ ಆದ್ರೆ ವಾಸಿ ಮಾಡ್ಬೋದು. ದಟ್ಸ್ ದಿ ನೇಚರ್ ಆಫ್ ದಿ ಕವರ್. ಆ ಡಾಕ್ಟರ್ಗೆ ಏನ್ ಗೊತ್ತು ಬಿಡ, 250 ಹಸು ಸಾಕಿದ್ದೀನಿ, ಇದೇನು ಫ್ಲೈಟ್ ಅಲ್ಲಿ ಬಂದಿದ ತಕ್ಷಣ ಮೆರಿತಾ ಐತೆ, ನಂಗೆ ಗೊತ್ತು, ಮಾಡ್ತೀನಿ ಹೋಗು ಅಂದ. ನೋಡು, ಬಾಲ ಕತ್ತರಿಸ್ಬೇಡ, ಹಾಲು ನಿಂತು ಹೋಗುತ್ತೆ. ಬಾಲ ಕಟ್ಟಾಕಿದ್ರೆ ಬಿಡಿಸ್ಕೊಳುತ್ತೆ. ಇಲ್ಲಿ ಹೋಗಿ ನಾನು ನೋಡ್ತೀನಿ ಅಂದ. 2 ದಿವಸ ಸರ್ ಅವ್ರ ಮಗ ಓಡ್ ಬಂದ. ಅಣ್ಣ, ನಮ್ಮ ಅಪ್ಪನ ಹಾಸ್ಪಿಟಲ್ಗೆ ಹಾಕ್ಬಿಟ್ಟವ್ರೆ ಅಂತ. ಏನು ಹೋಗ್ಬಿಡ್ತಾನೆ ಇನ್ನು 2 ದಿವಸದಲ್ಲಿ, ನೀನ್ ನೋಡ್ಬೇಕಂತ. ಹೋಗಿ ನೋಡ್ತೀನಿ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ, ಗೌರ್ಮೆಂಟ್ ಆಸ್ಪತ್ರೆ ಮಲಗಿಸ್ಬಿಟ್ಟವ್ರೆ. ಒಂದಾನೊಂದು ಕಾಲದಲ್ಲಿ ಬೆಳ್ಳಗಿರಬಹುದಾಗಿದ್ದಂತ ಬೆಡ್ಶೀಟ್ ಅನ್ನು ಅವನ ಮೇಲೆ ಹೊಚ್ಚಿದ. ಬೆಡ್ಶೀಟ್ ತೆಗೆದು ನೋಡ್ತೀನಿ, ಮಫ್ಲರ್ ಸುತ್ತ ಜಾಗದಲ್ಲಿ ಬ್ಯಾಂಡೇಜ್ ಸುತ್ಕೊಂಡವನೆ. ಒಂದೇ ಒಂದು ಕಣ್ಣು, ಅರ್ಧ ಬಾಯಿ ಹಿಂಗಿದೆ. ಏನಾಯ್ತು ತಿಮ್ಮ? ನೀನ್ ಮಾತು ಕೇಳಬೇಕಾಗಿತ್ತು ಅಂದ. ಏನಾಯ್ತು? ಬಾಲ್ದಲ್ಲಿ ಹೊಡಿತಿತ್ತಲ್ಲ. ಹೌದು, ಏನ್ ಮಾಡಿದೆ? ಕತ್ತಿಸ್ಬಿಟ್ಟೆ? ಇಲ್ಲ, ಬಾಲ್ದಲ್ಲಿ ಹೊಡಿಬಾರ್ದು ಅಂತ ಆ ಬಾಲಕ್ಕೊಂದು ಇಟಿಗೆ ಕಟ್ಟಿದೆ ಅಂದ. ಇಟಿಗೆ ಸಮೇತ ಹೊಡೆದ್ಬಿಟ್ಟಿತ್ತು. ಮಿನಿಸ್ಟರ್ ಕಾರ್ ಮೇಲೆ ಕೆಂಪು ಲೈಟ್ ಇರುತ್ತಲ್ಲ, ಹಂಗ ಊದ್ಕೊಂಡ್ಬಿಟ್ಟಿತ್ತು. ನಗಬೇಡಿ, ನಿಮ್ಮಲ್ಲೂ ಈ ಕೇಸ್ ಇರುತ್ತೆ. ಇಟಿಗೆ ಕಟ್ಟಕ್ ಹೋಗ್ಬೇಡಿ, ಹೆಂಗೈತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಇಟಿಗೆ ಕಟ್ಟಿದ್ರೆ ಬಾಳ ಬೀಳ್ತವೆ ಹೋದೆ. ಅವ್ನು ನೋಡಿ ಅಮೆರಿಕಾಗ ಹೋಗ್ಬಿಟ್ಟು 15 ವರ್ಷದಲ್ಲಿ ಬಿಲಿಯನರ್ ಆಗ್ಬಿಟ್ಟ. ಮೊನ್ನೆ ಬಂದಿದ್ದ. ರುಚಿ ಹೆಂಗಿದ್ಯಾ ಅಂದ. ಎಲ್ಲೋ ನೋಡ್ದಂಗಾಯ್ತಾಳೆ. ನೋಡಿದ್ರೆ ತಿಮ್ಮ ಜೀನ್ಸ್ ಪ್ಯಾಂಟು, ಜರ್ಕಿನ್ ಹಾಕೊಂಡು ಕೌಬಾಯ್ ಚಾಪ್ ಹಾಕವನೆ. ತಿಮ್ಮ ಅಂದೆ. ನೋ, ಥಿಮ್ಸ್. ತಿಮ್ಮ ಅಲ್ಲ ನಾವು, ಯಾ ಅಂದ. ಈ ಅಮೆರಿಕಾಗ ಹೋದವ್ರಿಗೆಲ್ಲ ಈ ಕಾಯಿಲೆ ಬಂದ್ಬಿಡುತ್ತೆ, ನೋಡಿದೀರಾ? ಈ ದುಬೈಗೆ ಹೋದ್ರೆ ಆಗಲ್ಲ. ನನಗೂ ನರಸಿಂಹಮೂರ್ತಿಗೆ ಆಗಿಲ್ಲ. ಅಮೆರಿಕ ಹೋದ ತಕ್ಷಣ ಹಲೋ ರಿಚ್, ಫೈನ್, ನೈಸ್, ಹಾಯ್ ಅಂತ. ನೀವು ನೋಡಿದ ತಕ್ಷಣ ಅಮೆರಿಕಾಗ ಹೋಗಿದ್ದು ನನ್ಗೆ ಗೊತ್ತಾಯ್ತು. ಏನ್ ಮಾಡ್ತಾ ಇದ್ದೀಯ ಅಮೆರಿಕದ? ಐ ಆಮ್ ಎ ಬಿಲಿಯನರ್, ಡೈರಿ ಇಟ್ಟಿದ್ದೀನಿ ಅಂತ.
ಹೋಗ್ಲಿ ಬಿಡು, ಹಾಲಿನ ವ್ಯಾಪಾರದಲ್ಲೇ ನೀನು ಬಿಲಿಯನರ್ ಆದೆ, ಯಾವ್ದನ್ನ ಶುರು ಮಾಡಿದ್ಯೋ ಅದೇ ಎಂಡ್ ಮಾಡಿದೆ, ಒಳ್ಳೇದು ಅಂತ. ಹೋಗ್ಲಿ ಬಿಡ, ದರಿದ್ರ ಹಸನ್ ಕೊಟ್ಬಿಟ್ಟ ಅಂದೆ. ಇಲ್ಲ, ಅದೇ ಹಸು ಅಂತ ಜೋಬಿಂದ ಕಾರ್ಡ್ ತೆಗಿತಾನೆ. ಆ ಹಸು ಫೋಟೋ ಸರ್, ಇದೇ ಹಸು ಇಟ್ಕೊಂಡೆ, ಇದರ ಹೆಸರಲ್ಲ ಡೈರಿ ಮಾಡಿರೋದು ಅಂತ. ಬಾಲದಲ್ಲಿ ಹೊಡಿತಿಲ್ವಾ? ಹೊಡಿತಾ ಇದೆ. ಮತ್ತೆ ಯಾರು ಹಾಲು ಕರೀತಾರೆ? ನಾನೇ ಅಂದ. ಮತ್ತೆ ಹೆಂಗೆ ಅಂದೆ. ಹೆಗಲ ಮೇಲೆ ಕೈ ಹಾಕಿದೆ. ಕೇಳಿಸ್ಕೋ, ಪಾಠ ಒಂದು ಕೇಳಿಸ್ಕೋ ಅಂತ ಹೇಳೋದು. ಹೆಗಲ ಮೇಲೆ ಕೈ ಹಾಕ್ದ ಸರ್, ಘಮ ಘಮ ಅಂತ ಚಾರ್ಲಿ ಸೆಂಟು. ಇದೇ ಬಡ್ಡಿ ಮಗ 20 ವರ್ಷದ ಹಿಂದೆ ಹೆಗಲ ಮೇಲೆ ಕೈ ಹಾಕಿದ್ರೆ ಸೆಗಣಿನೋ ಕಳಗಾಜ್ ವಾಸನೆ ಬರೋದು. ಏನೋ ತಿಮ್ಮ ಘಮ ಘಮ ಅಂತದೆ ಅಷ್ಟೇ. ನೋಡೋ, ಈಗಲೂ ಬಾಲದಲ್ಲಿ ಹೊಡಿತಾ ಇದೆ ಹಸು. ಆದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ, ಹಾಲು ಕರಿಯಕ್ಕಿಂತ ಮುಂಚೆ ಹೆಲ್ಮೆಟ್ ಹಾಕೊಂಡ್ಬಿಡ್ತೀನಿ, ಜರ್ಕಿನ್ ಹಾಕೊಂಡ್ಬಿಟ್ಟು ಆ ಬಾಲ ಇರುತ್ತಲ್ಲ ಅದನ್ನ ಚೆನ್ನಾಗಿ ಶಾಂಪೂಲ್ ತೊಳೆದು ಚಾರ್ಲಿ ಸೆಂಟಲ್ಲಿ ಅದ್ದು ಬಿಡ್ತೀನಿ, ಬಿಟ್ಬಿಡ್ತೀನಿ. ಹಾಲು ಕರಿತಾ ಇರ್ತೀನಿ, ರಪ್ 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 ಅಂತ ಹೊಡಿತಾ ಇರ್ತೀನಿ. ಅದಕ್ಕೆ ಘಮ ಘಮ ಅಂತಿದ್ದೀನಿ ಅಂದ. ನೋಡಿ, ಯಾವ್ದು ಡ್ರಾಬ್ಯಾಕ್ ಅದನ್ನೇ ಪಾಸಿಟಿವ್ ಮಾಡ್ಕೊಂಡ್ಬಿಟ್ಟ. ಕಾಲಿಗೆ ಬಿದ್ದುಬಿಟ್ಟೆ. ನಮ್ಗೆ ಹೇಳ್ಕೊಡೋಣ ಈ ಟೆಕ್ನಿಕ್, ನಮ್ಮ ದೇಶದಲ್ಲಿ ಬಹಳ ಒದೆ ತಿಂತಾ ಇದೀವಿ ಅಂತ. ಅದಕ್ಕೆ ಹೇಳ್ದ, ಸಂಸಾರದಲ್ಲಿ ಸರಿಗಮ ಅಂತಿರ್ಬೇಕು ಅಂದ್ರೆ ಹೆಂಡತಿ ಹೇಳಿದಕ್ಕೆಲ್ಲ ಸರಿ ಸರಿ ಸರಿಯನ್ನು ಘಮ ಘಮ ಅಂತಿರುತ್ತೆ, ತಪ್ಪನ್ನು ದಮ 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 ಅಂತಿರುತ್ತೆ ಅಂದ. ಹಾಗಾದ್ರೆ ನಮ್ಮ ಜನಕ್ಕೆ ನಿನ್ನ ಮೆಸೇಜ್ ಏನು ಅಂತ ಕೇಳಿದೆ. ಅವನು ಹೇಳ್ದ, ಇಷ್ಟಪಟ್ಟಿದ್ ಸಿಕ್ಕದೇ ಇದ್ದಾಗ ಸಿಕ್ಕಿದ್ದನ್ನೇ ಇಷ್ಟಪಡಬೇಕು. ಚಪ್ಪಾಳೆ ತಟ್ಟಬಹುದು, ಅನುಭವಿಸ್ತೀವಿ. ನಾವು ಅದೇ ಮಾಡ್ತಾ ಇರೋದು, ಇವಾಗ ಚೆನ್ನಾಗಿದ್ದೀವಿ. ನೋಡಿ, ತುಳು ಭಾಷೆಯಲ್ಲಿ ಒಂದು ಗಾದೆ ಹೇಳ್ತಾರೆ, ಬೇರ್ ಲೆಕ್ಕ ಪೋಯಿ ಜಂಡ, ಪೋಯಿ ಲೆಕ್ಕ ದೇರುಣಿ ಅಂತ. ಈ ಹಸುನ ನೀನ್ ಹೇಳಿದ ಕಡೆ ಮೇಯ್ದೇ ಇದ್ರೇನು, ಅದು ಎಲ್ಲಿ ಮೇಯುತ್ತೋ ಅಲ್ಲೇ ಮೇಯಿಸ್ಕೊಂಡ್ ಬಂದ್ಬಿಡು. ಮೇಯ್ಸತ್ತಾನೆ ಮುಖ್ಯ. ಇಲ್ಲೇ ಮೇಯ್ಬೇಕು ನಿನ್ಗೆ ಯಾಕಟ? ಆ ಹಸುಗೆ ಇಲ್ಲಿ ಮೇಯಕ್ಕೆ ಇಷ್ಟ ಇಲ್ಲ. ಹೀಗೆ ಜೀವನ ಸರ್. ಆಗ್ಲೇ ನರಸಿಂಹಮೂರ್ತಿ ಅವ್ರು ಹೇಳಿದ್ರು ಫ್ಯಾಮಿಲಿ ಅಂತ. ಇವೆಲ್ಲ ಅನುಭವದ ಮಾತುಗಳು. ಮೊನ್ನೆ ಯಾರು ಹೇಳಿದ್ರು, ಏನ್ಲ ಹಾಸ್ಯೋತ್ಸವ, ಅವ್ರದೇ ಹೇಳ್ಕೋತಾರೆ, ಅವ್ರದೇ ಜೋಕ್ಗಳು ಹೇಳ್ಕೋತಾರೆ, ಬೇರೆ ಏನಾದ್ರು ಹೇಳ್ಬೇಕು ಅಂತ ಬರುದ್ರು. ಏನ್ ಹೇಳೋದು? ನಮ್ಮ ಮೇಷ್ಟ್ರನ್ ಕೇಳಿದೆ, ಆರಾಮಿತ್ರನ್ ಸಾರ್, ಎಲ್ರು ಬೈತಾ ಇದಾರಲ್ಲ ಸರ್, ಹೊಸ್ದಾಗಿ ಏನ್ ಜೋಕ್ ಮಾಡಿ ಅಬ್ಸರ್ವ್ ಮಾಡಯ್ಯ. ನಾನು ನಿನಗೇನ್ ಹೇಳಿದ್ದೆ? ಜೀವನದಲ್ಲಿ ಜೀವನ ಎಂಜಾಯ್ ಮಾಡ್ಬೇಕಾದ್ರೆ 4 ಪಾಠ ಕಲ್ತ್ಕೋ. ಡೋಂಟ್ ಸಿ, ಅಬ್ಸರ್ವ್. ಡೋಂಟ್ ಟಾಕ್, ಕನ್ವರ್ಸ್. ಡೋಂಟ್ ಹಿಯರ್, ಲಿಸನ್. ಡೋಂಟ್ ರೀಡ್, ಸ್ಟಡಿ. ಅದು ಗೊತ್ತು ಸರ್, ಬಟ್ ಹಿಂಗೆಲ್ಲ ಅಂದ್ರೆ ಏನು ಅಂದೆ. ಸುತ್ತಮುತ್ತ ನೋಡಯ್ಯ, ಪ್ರಾಣಿಗಳು ನೋಡಿ ಕಲ್ತ್ಕೊಳ್ಳಯ್ಯ. ಪ್ರಾಣಿಗಳು ಯಾವ ಭಾಷೆಯಲ್ಲಿ ಮಾತಾಡ್ತವೆ ಅಂತ ತಿಳ್ಕೋ. ಪ್ರಾಣಿಗಳು ಯಾವ ಭಾಷೆಯಲ್ಲಿ ಮಾತಾಡ್ತವೆ ಇರ್ಲಿ ಅಂತ ಅವ್ರು ಏನೋ ಮೇಷ್ಟ್ರು ಹೇಳವ್ರೆ. ಕೆಲವು ಬಹಳ ಹೇಳ್ತಾರೆ ಮೇಷ್ಟ್ರುಗಳು, ನಮ್ಗೆ ಅರ್ಥವಾಗಲ್ಲ. ಇರ್ಲಿ ಅಂತ ಒಂದು ದಿವಸ ರಾತ್ರಿ 10:30 ಮನೆಗೆ ಹೋಗಿದ್ದೆ, ಒಂದು ರೌಂಡ್ ಮುಗಿಸ್ಕೊಂಡು. ಈ ರೌಂಡ್ ಆದಾಗ ಬಹಳ ಶಾರ್ಪ್ ಆಗ್ಬಿಡ್ತು ಬೈದು. ಹೋಗಿ ನೋಡಿದೆ, ಮ್ಯಾವ್ ಮ್ಯಾವ್ ಅಂತಿತ್ತು ಬೆಕ್ಕು. ಮೇಷ್ಟ್ರು ಹೇಳಿದ ಮಾತು ನೆಪ್ಕೊಂತು. ಪ್ರಾಣಿಗಳು ಯಾವ ಭಾಷೆಯಲ್ಲಿ ಮಾತಾಡ್ತವೆ? ನಮ್ಮನೆ ಒಂದು ಕರಿ ಗಡವ ಬೆಕ್ಕಿದೆ, ದಪ್ಪುದು. ಕರ್ರಿಗಿದ್ಮೇಲೆ ಗಂಡೆ ಇರಬೇಕು. ಮೇಲ್ ಪಕ್ಕದ ಮನೆಯದು ಬಿಳಿ ಬೆಕ್ಕು, ಬಹಳ ಸಾಫ್ಟ್, ಆಬ್ವಿಯಸ್ಲಿ ಹೆಣ್ಣು. ಈ ಬೆಕ್ಕು ಆ ಬೆಕ್ಕನ್ನು ನೋಡ್ಕೊಂಡು ಮ್ಯಾವ್ ಮ್ಯಾವ್ ಅಂತ. ಐ ವಾಸ್ ಓನ್ಲಿ ಹಿಯರಿಂಗ್. ಮೇಷ್ಟ್ರು ಹೇಳಿದ್ದೇನು, ಲೆಟ್ ಮೀ ಲಿಸನ್ ಅಂತ ಕೇಳಿದೆ. ಏನಂತ ಇದೆ ಗೊತ್ತಾ? ಈ ಬೆಕ್ಕು ಆ ಬೆಕ್ಕನ್ನು ನೋಡ್ಕೊಂಡು ಮ್ಯಾವ್, ಆ ಕಾಂಪೌಂಡ್ ಇದೆ ಮಧ್ಯೆ, ಮ್ಯಾವ್ 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 ಅಂತ ಹಿಂದಿಲಿ ಹೇಳ್ತಾ ಇದೆ. ಇವಾಗ ಆ ಬೆಕ್ಕು ಏನ್ ಹೇಳುತ್ತೆ ಅನ್ಕೊಂಡು ನೋಡಿದೆ. ಇದು ಮ್ಯಾವ್, ಅದು ಅಕ್ಯೂ, ಮ್ಯಾವ್ ಅಕ್ಯೂ ಅಕ್ಯೂ ಅಂತ ಆಯ್ತು. ಸ್ವಲ್ಪ ಹೊತ್ತಿಗೆ ನೋಡಿದೆ ಸರ್, ಒಳ್ಳೆ ಡ್ಯುಯೆಟ್ಟು. ಮೇಯಾವ್ ಅಕ್ಯೂ ಮೇಯಾವ್ ಅಕ್ಯೂ ಮೇಯಾವ್ ಅಕ್ಯೂ ಮೇಯಾವ್ ಅಕ್ಯೂ ಕಿಚ್ 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 ಅಂತ ಮಾಯಾವ್. ಒಂದು ವಾರ ನಮ್ಮ ಮನೆ ಸುತ್ತಮುತ್ತ 8-10 ಕಪ್ಪು ಬಿಳಿ ಮರಿಗಳು. ಆವತ್ತು ಗೊತ್ತಾಯ್ತು ಬೆಕ್ಕುಗಳು ಹಿಂದಿಲಿ ರೊಮ್ಯಾನ್ಸ್ ಮಾಡ್ತವೆ. ಆಮೇಲೆ ನಾಯಿಗಳನ್ನ ಅಬ್ಸರ್ವ್, ಒಂದ್ಸಲ ನಮ್ಗೆ ಅಬ್ಸರ್ವೇಷನ್ ಸಿಕ್ಬಿಡ್ತು, ಗೊತ್ತಾಗ್ಬಿಡುತ್ತೆ. ಆಮೇಲೆ ನೋಡಿದೆ ನಮ್ಮ ಮನೇಲಿ ಒಂದು ಆಲ್ಸೇಷನ್ ನಾಯಿ. ಆಲ್ಸೇಷನ್ ಅಂದ್ರೆ ಇಂಪಾರ್ಟೆಂಟ್ ಅಲ್ವಾ? ಯಾರೇ ಬರಲಿ ಸರ್ ಮನೆ ಒಳಗಡೆ ಗೋ. ನನ್ನ ಮಗಳು ಒಂದು ಬೇಡ ಡ್ಯಾಡಿ ಆ ನಾಯಿನ ಮಾಡ್ಬಿಡು. ಯಾಕೆ ಅದು ನನ್ನ ಫ್ರೆಂಡ್ಸ್ ಎಲ್ಲ ಇಂಗ್ಲಿಷ್ ಮೀಡಿಯಂನವರು, ಈ ನಾಯಿ ಬಂದಿದ ತಕ್ಷಣ ಗೋ 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 ಅಂತ ಹೊಟ್ಟೋಗ್ಬಿಡ್ತಾರೆ. ಏನು ಮಾಡಕ್ಕಾಗಲ್ಲ ಕಣೆ, ಇರ್ಲಿ ಬಿಡು, ನೀನೊಂದು ಪೊಮೇರಿಯನ್ ತಗೊಂಡ್ ಬಾ. 2,500 ಸರ್ ಪೊಮೇರಿಯನ್ಗೆ. ಮನುಷ್ಯನಿಗೆ ಅಷ್ಟು ವ್ಯಾಲ್ಯೂ ಇದೆಯೋ ಅಲ್ಲೋ. ಬಿಳಿ ಪೊಮೇರಿಯನ್ನು, ಚಿಕ್ಕ ಬಾಯಿ, ಕಾಜಲ್ ತರ ಕಣ್ಣು. ಅದನ್ನ ಹಿಡ್ಕೊಂಡು ಮನೆ ಒಳಗಡೆ ಬಂದೆ ಸರ್. ಇದು
ಅಂದ್ರೆ ಈಗ ಇಂಗ್ಲಿಷ್ನವ್ರು ಫ್ರೆಂಡ್ ಆಗ್ಬಿಟ್ಟು. ಮೊನ್ನೆ ರಾತ್ರಿ 12:30ವರೆಗೆ ಮನೆಗೆ ಹೋಗ್ತಾ ಇದೀನಿ. ನಮ್ಮ ಮನೆ ಮೇನ್ ರೋಡು, ಕ್ರಾಸ್ ರೋಡಲ್ಲಿ ನಮ್ಮ ಮನೆ. ಮೇನ್ ರೋಡಲ್ಲಿ ಈ ಆಮ್ಲೆಟ್ ಎಲ್ಲ ಮಾಡ್ತಾರೆ. ಅಲ್ಲೆಲ್ಲ ನಾಯಿಗಳು ದಪ್ಪಗಿವೆ. ನಮ್ಮವ್ರಿಗೆ ತಿಳಿ ಸಾರು, ನೀರು ಮಜ್ಜಿಗೆ. ನಮ್ಮ ನಾಯಿಗಳೆಲ್ಲ ಸಣ್ಣಗೆ ಅನ್ನ ಸಾರು, ಮೊಸರು ಅಷ್ಟೇ. ಪಾಪ ಮೂಳೆ ಹೆಂಗಿದೆ ಅಂತಾನೆ ಗೊತ್ತಿಲ್ಲ ಸರ್ ಅವಕ್ಕೆ. ಅಲ್ವರ ಅದಕ್ಕೆ ಯಾರಿಗೋ ಒಂದು ಆಮ್ಲೆಟ್ ಹಾಕ್ಬಿಡ್ತಾರೆ ಯಾರು. ಅದಾಗ್ಬಿಟ್ಟು ಎಲ್ಲಾರು ನೋಡಿ, ನಾಯಿಗಳಾಗಿ ಹುಟ್ಟಿದ ಮೇಲೆ ಒಂದು ಮೊಟ್ಟೆಯನ್ನು ತಿನ್ನದಿದ್ದರೆ ಸ್ವರ್ಗ ಸಿಗುವುದಿಲ್ಲ. ಮೂಳೆ ತಿನ್ನಬೇಕು, ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡ್ ಬಂದ್ಬಿಟ್ಟು. ಏನು ಈ ಮೈನ್ ರೋಡ್ಗೆ ಬಂತು. ಈ ಮೈನ್ ರೋಡ್ ನಾಯಿಗಳಿಗೂ ಆ ನಾಯಿಗಳಿಗೂ ಬಾರ್ಡರ್ ಡಿಸ್ಪ್ಯೂಟ್ ಸರ್. ನನಗೆ ಅನ್ನಿಸ್ತು, ಇವು ಯಾವ ಭಾಷೆಯಲ್ಲಿ ಮಾತಾಡ್ಬೋದು? ಲೋಕಲ್ ನಾಯಿಗಳು ಇಬ್ರು ಬಂದು ಸರ್, ಹಿಂಗ ಬಂದು ಎರಡು ನಿಂತ್ಕೊಂಡು ನೋಡಿ, ಹಿಂಗ್ ನೋಡಿದ ತಕ್ಷಣ ಈ ಗಡವ ನಾಯಿ ಅಂತ ಇದು ಇಂಗ್ಲಿಷ್ ಅಲ್ಲಿ ಮಾತಾಡುತ್ತ ನೋಡಿದ್ರೆ ಇಲ್ಲ ನೋಡಿ, ಅದಕ್ಕೆ ಜಗಳ ಮಾತ್ರ ಕನ್ನಡದಲ್ಲೇ ಮಾಡ್ತವೆ ನಾಯಿಗಳು. ಅಲ್ಲ ದಿವ್ಯ ಜ್ಞಾನ ಆವತ್ತಿಂದ ನೋಡಿ ಸರ್, ನೀವು ಇವತ್ತಿಂದ ನೋಡಿ ಅಬ್ಸರ್ವ್ ಮಾಡಿ. ಇಂಗ್ಲಿಷ್ ನಾಯಿಗಳು ಇಂಗ್ಲಿಷಲ್ಲೇ ಮಾತಾಡ್ತವೆ, ಕನ್ನಡದ ನಾಯಿಗಳು ಕನ್ನಡದಲ್ಲೇ ಮಾತಾಡ್ತವೆ. ಮೊನ್ನೆ ನಾನು ನರಸಿಂಹಮೂರ್ತಿ ಹೋಗಿದ್ದಿ, ಮುದೋಳ್ಗೆ ಹೋಗಿದ್ದಿ. ಆ ಮುದೋಳ್ ನಾಯಿಗಳ ಅದಿರ್ತವೆ, ಆ ಸ್ಟೈಲು ಧಾರವಾಡ ಸ್ಟೈಲ್ ಜಗಳ ಆಡ್ತವೆ. ಈಗ ಅನಿಸ್ತು ನನಗೆ, ಎಲ್ಲಾ ಕಡೆ ಹಾಸ್ಯ ಇರುತ್ತೆ, ಆ ಹಾಸ್ಯವನ್ನು ನೋಡ್ಬೇಕು, ಅನುಭವಿಸ್ಬೇಕು ಸರ್. ಇಲ್ದಿದ್ರೆ ಏನಾಗುತ್ತೆ, ಇದೇ ತರ ನೋಡಿ, ಮುನ್ನೆಂದು ಯಾರು ಮಾತೆತ್ತಿದ್ರೆ ಸುನಾಮಿ ಹಿಂಗಾಗ್ಬಿಡ್ತಲ್ಲ, ನೀನೇನಾದ್ರು ದುಡ್ಡು ಕಟ್ಟ್ಯ ಹಿಂಗಾಗ್ಬಿಡ್ತಲ್ಲ, ಏನಾದ್ರು ಹೆಲ್ಪ್ ಮಾಡಿದ್ಯೇನ? ಇಲ್ಲ ಸುನಾಮಿ ಆಗ್ಬಿಡ್ತು. ಆಯ್ತಯ್ಯ ಸುನಾಮಿ ಆಗ್ಬಿಡ್ತು, ಏನಾದ್ರು ಮಾಡಕ್ಕಾಗತ್ತೆ ಮಾಡು. ಇಲ್ಲ ನೀನು ಹಾಸ್ಯೋತ್ಸವ ಮಾಡಬಾರ್ದು, ಸುನಾಮಿ ಅಲ್ಲಾಗಿದೆ, ನೀವೆಲ್ಲ ನಗ್ತೀರ. ನಾನು ಸ್ವರ್ಗದ ಕನಸು ಬಿತ್ತು, ಅಲ್ಲಿ ನೋಡಿದ್ರೆ ಫುಲ್ ಕ್ಯೂ. ಸುನಾಮಿ ಎಲ್ಲ ಹೋಗಿದಾರಲ್ಲ ಅಲ್ಲಿ. ಹಾಯ್, you came from Tsunami Express? Yes, I also came. You are from Indonesia? Yes, I am from Sri Lanka. Well, there is another bus from Madras ಅಂತ. ಏನು ಮಾಡ್ತೀರಾ? ಸಾವು ನೋವು ಇದ್ದೇ ಇರುತ್ತೆ ಜೀವನದಲ್ಲಿ. ಅದಕ್ಕೆ ಏನಾದ್ರು ಹೆಲ್ಪ್ ಮಾಡ್ಬೇಕೇ ಹೊರತು ಅದನ್ನೇ ಕುಯ್ಕೊಂಡು ಹೆಂಗಿರ್ತೀರಾ ಸ್ವಾಮಿ, ಎಷ್ಟು ವರ್ಷ ಇರ್ತೀರಿ ಹೇಳಿ. ಇವಾಗ ಏನಾದ್ರು ಅದನ್ನೇ ದುಃಖ ಪಡಕ್ಕಾಗ್ತ, ಬನ್ನಿ ಬೇಕಾದ್ರೆ ಎಲ್ರು ಹೋಗೋಣ, ಅವ್ರಿಗೆ ಏನಾದ್ರು ಒಂದಷ್ಟು ದುಃಖ ಪಟ್ಟವ್ರಿಗೆ ನಗಿಸೋಣ, ಅಷ್ಟು ಮಾತ್ರ ಮಾಡಕ್ಕಾಗ್ಬೋದಲ್ವಾ? ಅದನ್ನೇ ಅಷ್ಟು ಉಚ್ತೀರಿ. ನನ್ನ ಕೊನೆ ಒಂದು ಹಾಡು ಹೇಳಿ ಮುಗಿಸ್ತೀನಿ, ಯಾಕಂದ್ರೆ ನಾನು ಆದ್ಮೇಲೆ ಮೈಸೂರು ಆನಂದಿದೆ ಅವ್ರಿಗೆ. ನಾನು ಇವತ್ತು ಯಾಕೆ ತುಂಬಾ ಖುಷಿಯಾಗಿದ್ದೀನಿ ಅಂದ್ರೆ, ಬೆಂಗಳೂರಲ್ಲಿ ಯಾವ್ದಾರ ಹಾಸ್ಯೋತ್ಸವ ಮಾಡಿದ್ರೆ ಅರ್ಧ ಜನ ಮಾತ್ರ ನಗ್ತಾರೆ, ನೋಡಿದೀರಾ? ಯಾಕಂದ್ರೆ ಅರ್ಧ ಜನಕ್ಕೆ ಕನ್ನಡವೇ ಬರಲ್ಲ. ಅಲ್ಲ, ನನ್ನ ಫ್ರೆಂಡ್ ಆಜಾದುಲ್ಲಾ ಬೇಗ್ ಹೇಳ್ತಾನೆ, ಯಾವ ರೀತಿ ನಮ್ಮ ಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ, ರಾಯಚೂರಿನಿಂದ ಮೈಸೂರಿನವರೆಗೆ, ಕಾರವಾರದಿಂದ ಕೋಲಾರದವರೆಗೆ ಹಬ್ಬಿರುವ ಸುಂದರ ರಾಜ್ಯ ಕರ್ನಾಟಕ, ಅದರ ರಾಜಧಾನಿ ಬೆಂಗಳೂರು. ಆದ್ರೆ ಇಲ್ಲಿ ಅತ್ತ ಶಿವಾಜಿ, ಇತ್ತ ರಾಜಾಜಿ. ಅಂದ್ರೆ ಅಲ್ಲಿ ಎನ್ನಡ, ಇಲ್ಲಿ ಎಕ್ಕಡ, ಮಧ್ಯ ಗಡಗಡ, 30% ಕನ್ನಡ. ಯಾಕೆ ಸುಮ್ಮನೆ ನಿಂತಿದ್ದೆ ಕೆಂಪೇಗೌಡ? ಆ ಕಾರ್ಪೊರೇಷನ್ ಮುಂದೆ ಯಾಕೆ ನಿಂತಿದ್ದಿ ಕೆಂಪೇಗೌಡ? ಇಳಿದು ಎಲ್ಲರ ಎದೆಯ ಮೇಲೆ ಕೆತ್ತಿ ಬಿಡು ಕನ್ನಡ ಕನ್ನಡ ಕನ್ನಡ. ಯಾಕೆ ನಿಮಗೆ ಹೇಳಿದ್ರೆ, ಈ ಭಾಷೆ ಉಳಿದ್ರೆ ನೀವು ನಗಬಹುದು, ಈ ಭಾಷೆ ಉಳಿದ್ರೆ ನಾವು ಸಂಸ್ಕೃತಿಯಲ್ಲಿ ಮಾತಾಡ್ಬೋದು. ಇನ್ನೊಂದು 5 ವರ್ಷಕ್ಕೆ ಈ ಭಾಷೆನೇ ಇಲ್ದಿದ್ರೆ, ಇಫ್ ಐ ಟೆಲ್ ಎ ಜೋಕ್ ಇನ್ ಇಂಗ್ಲಿಷ್ ಯು ವಿಲ್ ಗೋ ಹೋಮ್ ಅಂಡ್ ಲಾಫ್. ಯಾಕಂದ್ರೆ ನನಗೂ ಹೇಳಕ್ ಬರಲ್ಲ, ನಿಮ್ಗೂ ಅರ್ಥವಾಗಲ್ಲ. ಅದನ್ನು ಯಾವ ಸ್ಥಿತಿಗೆ ತಂದ್ಬಿಟ್ಟಿದೀವಿ ಅಂತಂದ್ರೆ, ಇವತ್ತು ತುಂಬಾ ಜನ ಬಂದಿದ್ದೀರಿ, ಅದಕ್ಕೆ ಹೇಳ್ತಿದೀನಿ, ಆ ನೋವಿನಿಂದ ಹೇಳ್ತಿದ್ದಿ ನೋಡಿ. ವಾಟ್ ಈಸ್ ಕಾಮಿಡಿ? ಕಾಮಿಡಿ ಇಸ್ ಹೈಟ್ ಆಫ್ ಟ್ರಾಜಿಡಿ ಅಂತ ಹೇಳಿ. ಈಗ ನಡ್ಕೊಂಡ್ಬಂದು, ಈಗ ರಿಚರ್ಡ್ ಲೂಯಿಸ್ ಅವರು ಬಂದ್ರು, ಹಾಗೆ ಹೀಗೆ ಅಂತ ಬಂದಿದ್ದ ತಕ್ಷಣ ಎಡವು ಬಿದ್ರೆ ನಿಮ್ಗೆ ಫಸ್ಟ್ ನಗು ಬರುತ್ತಲ್ವಾ, ಆಮೇಲೆ ಕೈ ಹಿಡಿದು ಎತ್ತೀರಾ. ಅಂದ್ರೆ ನಗುವಿನ ಹಿಂದೆ ನೋವಿರುತ್ತೆ, ಅದಕ್ಕೆ ನೀವು ನಗ್ತೀರಾ. ಅದನ್ನ ಈ ಕನ್ನಡದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳ್ತೀವಿ ನೋಡಿ. ಕಾಸರಗೋಡು ಕೇರಳಕ್ಕೆ ಸೇರೋಯ್ತು, ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಲೇಬೇಕು, ಇದು ಡಿಮ್ಯಾಂಡು. ಕಾಸರಗೋಡು ಕೇರಳಕ್ಕೆ ಸೇರೋಯ್ತು, ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಲೇಬೇಕು. ಚೆನ್ನೈಗೆ ಕಾವೇರಿ, ಆಂಧ್ರಕ್ಕೆ ಕೃಷ್ಣ. ಚೆನ್ನೈಗೆ ಕಾವೇರಿ, ಆಂಧ್ರಕ್ಕೆ ಕೃಷ್ಣ. ಈ ಡಿಮ್ಯಾಂಡ್ಗಳೆಲ್ಲ ನೀವು ಫುಲ್ಫಿಲ್ ಮಾಡಿಬಿಟ್ರೆ ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ರಾಜ್ಯ ಹೀಗಾಯ್ತು, ಭಾಷೆ
ಸಂಸ್ಕೃತಿ ಏನಾಯ್ತಪ್ಪ ಅಂತಂದ್ರೆ ನಮ್ ಚಲನಚಿತ್ರ ಒಳ್ಳೆ ಎಕ್ಸಾಂಪಲ್. ಕನ್ನಡ ಸಿನಿಮಾ ನೀವೇನಾದ್ರು ಹೋಗ್ಬಿಟ್ರೆ ಕನ್ನಡದ ಹೀರೋಯಿನ್ಗಳೆಲ್ಲ ಬೊಂಬಾಯಿಯವರು, ನಿರ್ದೇಶಕರೆಲ್ಲ ಆಂಧ್ರ ಕೇರಳದವರು, ಲೈಟ್ ಬಾಯ್ಸು ಕನ್ನಡದವರು, ಸೆಟ್ ಬಾಯ್ಸು ಕನ್ನಡದವರು, ಮುಸ್ರತಿಕ್ಕರು ಕನ್ನಡದವರು, ಕಸ ಗುಡ್ಸೋರು ಕನ್ನಡದವರು. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಚಲನಚಿತ್ರ ಹೀಗಾಯ್ತು, ಕಲೆ ಸಂಸ್ಕೃತಿ ಹೀಗಾಯ್ತು. ದೂರದರ್ಶನವೇನಾಯ್ತಪ್ಪ ಅಂತಂದ್ರೆ ಕೇಳಲೇಬೇಡಿ. ಉದಯ ಟಿವಿ ಚೆನ್ನೈಯವರದು, ಈ ಟಿವಿ ಆಂಧ್ರದವರದು, ಸುಪ್ರಭಾತ ಕೋಲ್ಕತ್ತಾದವರದು, ಏಷ್ಯಾನೆಟ್ ಕೇರಳದವರದು. ನಮ್ಮಲ್ಲಿ ಕೋಟ್ಯಾಧೀಶ ಉದ್ಯಮಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ದುಡ್ಡು ಇದರಿಂದಲೇ ಮಾಡಿದವರಿದ್ದಾರೆ. ಯಾರೂ ಕೂಡ ಕನ್ನಡದ ಒಂದು ಸ್ವಂತ ಚಾನೆಲ್ ಮಾಡಲೇ ಇಲ್ಲ. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ರಾಜ್ಯ ಹೀಗಾಯ್ತು, ಕಲೆ ಭಾಷೆ ಹೀಗಾಯ್ತು, ಆಡಳಿತ ಏನಾಯ್ತಪ್ಪ ಅಂತಂದ್ರೆ ಅದ್ರ ಬಗ್ಗೆ ಕೇಳಲೇಬೇಡಿ. ಕರ್ನಾಟಕದ IAS ಆಫೀಸರ್ಗಳೆಲ್ಲ ಪಶ್ಚಿಮ ಬಂಗಾಳದ ಮುಖರ್ಜಿ, ಬ್ಯಾನರ್ಜಿ, ಆರ್ಜಿ, ERGಗಳು. IPS ಆಫೀಸರ್ಗಳೆಲ್ಲ ನೈದಿಲ್ಲಿ ಪಂಜಾಬಿನವರು. ಡ್ರೈವರ್ಗಳು ಕನ್ನಡದವರು, PCಗಳು ಕನ್ನಡದವರು. ಡ್ರೈವರ್ಗಳು ಕನ್ನಡದವರು, PCಗಳು ಕನ್ನಡದವರು. ಜವಾನರೆಲ್ಲ ಕನ್ನಡದವರು, ಗಾಡಿಯವರು ಕನ್ನಡದವರು, BDCದವರು ಕನ್ನಡದವರು. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. 50 ವರ್ಷದಿಂದ ಬೆಂಗಳೂರಲ್ಲಿ ಇರ್ತಾರೆ. ಸರ್ ಎಲ್ಲೋಗತ್ತಿ ಈ ರೋಡು? ಐ ಡೋಂಟ್ ನೋ ಕನ್ನಡ. 50 ವರ್ಷದಿಂದ ಇದೆಯಲ್ಲ, ಐ ಡೋಂಟ್ ನೋ ಕನ್ನಡ. ಹಿ ಇಸ್ ಪ್ರೌಡ್ ಆಫ್ ದಟ್. ಆ ಗರ್ವ ಇದೆ ಅವನಿಗೆ, ನನ್ನ ಕನ್ನಡ ಬರೋದಿಲ್ಲ ಅನ್ನೋದು. ನಾನು ಹೇಳೋದು ಇಷ್ಟೇ, ಅಣ್ಣ ಚೆನ್ನೈಯಣ್ಣ, ಅಣ್ಣ ಆಂಧ್ರದಣ್ಣ, ನೀವಿಲ್ಲಿ ಬಂದಾಯ್ತು ಬಂದಿಲ್ಲಿ ನೆಲಸಾಯ್ತು, ನೀವಿಲ್ಲಿ ಬಂದಾಯ್ತು ಬಂದಿಲ್ಲಿ ನೆಲಸಾಯ್ತು. ಅನ್ನ ಬೇಡ ಎನ್ನಡ ಕಲಿ ಸ್ವಲ್ಪ ಕನ್ನಡ, ಅನ್ನ ಬೇಡ ಎನ್ನಡ ಕಲಿ ಸ್ವಲ್ಪ ಕನ್ನಡ. ಪ್ರೀತಿಯಿಂದ ಮಾತಾಡಿದ್ರೆ ಎತ್ತಬೇಡ ಎಕ್ಕಡ, ಎನ್ನಡ ಎಕ್ಕಡ ಬಿಟ್ಟು ಕಲಿ ಕನ್ನಡ, ಎನ್ನಡ ಎಕ್ಕಡ ಬಿಟ್ಟು ಕಲಿ ಕನ್ನಡ. ಅಲ್ಲಿಗೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಈ ಪತ್ರಿಕೆಗಳು ನೋಡಿ, ಕೆಲವು ಪತ್ರಿಕೆಗಳು ನೀವು ನ್ಯೂಯಾರ್ಕ್ ಅಲ್ಲಿ ಇದ್ದೀರೋ ಅಮೆರಿಕಲ್ಲಿದ್ದೀರೋ ಗೊತ್ತಾಗಲ್ಲ, ಕನ್ನಡದ ಬಗ್ಗೆ ಏನನ್ನೂ ಬರೆಯೋದಿಲ್ಲ. ಒಂದು ಹೇಳ್ತೀವಿ, ನಮ್ಮ ಕನ್ನಡ ಭಾಷೆ ಎಂತದಂದ್ರೆ 7 ಜ್ಞಾನಪೀಠದಲ್ಲಿ ಮಾಸ್ತಿ ಅವ್ರ ಮದರ್ ಟಂಗ್ ತಮಿಳು, ಬೇಂದ್ರೆ ಅವ್ರ ಮದರ್ ಟಂಗ್ ಮರಾಠಿ, ಗಿರೀಶ್ ಕಾರ್ನಾಡ್ ಅವ್ರ ಮದರ್ ಟಂಗು ಕೊಂಕಣಿ. ನಮ್ಮ ಭಾಷೆನೆ ಸೋಡಾ ಇದ್ದಂಗಣ್ಣ, ಯಾವುದಕ್ಕೆ ಹಾಕಿದ್ರು ಮಿಕ್ಸ್ ಆಯ್ತದೆ. ವಿಸ್ಕಿಗಾದ್ರೂ ಹಾಕು, ಬ್ರ್ಯಾಂಡಿಗಾದ್ರೂ ಹಾಕು, ಲಿಂಬೆಣಿಗಾದ್ರೂ ಹಾಕು. ನಮಸ್ಕಾರ, ನನ್ನ ಸಮಯ ಮುಗಿತು. ರಿಚಿ ಅವರ ಮಾತು ಅದ್ಭುತ ರೀತಿಯಲ್ಲಿ ಹಾಡಿದ್ದಾರೆ. ಕನ್ನಡದ ಬಗ್ಗೆ ಕಳಕಳಿ ನೋಡಿ. ಈಗ ಮಿಮಿಕ್ರಿ ಲೋಕ ಬಹಳ ಹೊಸ ತರದ್ದು. ಅಂದ್ರೆ ಆನಂದರ ಹಾಸ್ಯ ಇದೆಯಲ್ಲ, ಅದು ಬಹಳ ಒಳ್ಳೆ ರೀತಿಯದು, ಚೆನ್ನಾಗಿ ನಗಿಸ್ತಕ್ಕಂಥದ್ದು. ಮೈಸೂರಿಂದ ಆನಂದ್ ಬಂದಿದ್ದಾರೆ. ಅವರ ಜನ್ಮದ ಜೋಡಿನಲ್ಲಿ ಕುಡುಕನ ಪಾತ್ರ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ, ವಾಸ್ತವ ಅವರು ಕುಡುಕರಲ್ಲ, ಬಟ್ ನಟಿಸಿದ್ದಾರೆ. ಅಂತಹ ಆನಂದ್ ಅವರು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮ ಕೊಡ್ತಾ ಬಂದಿದ್ದಾರೆ ಅನೇಕ ವರ್ಷಗಳಿಂದ. ಅವರು ಬಂದು ನಿಮಗೆ ಆ ಮಿಮಿಕ್ರಿಯ ಮೋಡಿಯನ್ನ ಒಮ್ಮೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾನು ನೇರವಾಗಿ ಈಗ ಆನಂದ್ ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ. ಏಕೆಂದ್ರೆ ಸಿನಿಮಾ ಬಗ್ಗೆ ನಮಗೂ ಅಭಿಮಾನ ಇದೆ. ನಾವು ಒಂದು ಸಣ್ಣ ಪುಟ್ಟ ಪಾಠ ಮಾಡಿರ್ತೀವಿ. ನಮ್ಮನ್ನ ಐಡೆಂಟಿಫಿಕೇಶನ್ ಬಹಳ ಚೆನ್ನಾಗಿ ಮಾಡ್ತಾರೆ ಕೆಲವರು. ಅವ್ನು ಎಲ್ಲೋ ನೋಡಿದಿನಲ್ಲ, ನೋಡಿದೀನಿ. ಸುಮಾರು ಜನಕ್ಕೆ ಇಲ್ಲೂ ಸುಮಾರು ಜನಕ್ಕೆ ಅನುಮಾನ, ಅವರೆಲ್ಲ ಮೊದಲು ಬಿಟ್ಟು ಇವನ್ ಯಾಕೆ ಕೊನೆಗೆ ಬಿಟ್ರು, ಯಾವ್ದು ಒಳ್ಳೆ ಪರ್ಸನಾಲಿಟಿ ಮುನ್ಸಿಪಾಲಿಟಿ ಇದ್ದಂಗಿದೆಯಲ್ಲ. ಏನ್ ಮಾಡಕ್ಕಾಗತ್ತೆ, ನಮ್ಮ ಅಪ್ಪಂಗೆ 6ನೇ ಮಗ ಇನ್ನು ಹೆಂಗಿರಕ್ಕಾಗತ್ತೆ. ಅದಕ್ಕೆ ನಮ್ಮಮ್ಮ ಆನಂದ ಅಂತ ಹೆಸರಿಟ್ಟು ಮಗನೇ ಹಿಂಗಾರು ಚೆನ್ನಾಗಿರು. ಈಗ ಅದಕ್ಕೆ ನಿಮ್ ಮುಂದೆ ಬಂದಿದ್ದೀನಿ. ಅದಕ್ಕೆ ನಮ್ಮಮ್ಮಂಗೆ ಒಂದು ಥ್ಯಾಂಕ್ಸ್ ಹೇಳಿ. ಇಂಗ್ಲಿಷ್, ಬೆಂಗಳೂರು ಅಂದ ತಕ್ಷಣ ಗ್ಯಾಪ್ ಬರೋದು ಇಂಗ್ಲಿಷ್. ನೀವು ಸಿಟಿ ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಸುಮ್ಮನೆ ಒಂದು ಹೆಣ್ಮಗು ಒಂಚೂರು ಕಾಲ್ ತಾಕ್ಲಿ, ನೀವು ಇಂಗ್ಲಿಷ್ ನಲ್ಲಿ ಸಾರಿ ಅನ್ನಿ, ಅವಳು ಇಟ್ಸ್ ಆಲ್ ರೈಟ್, ಎಷ್ಟು ಸೌಜನ್ಯವಾಗಿ ಹೇಳ್ತಾಳೆ. ಅದೇ ಕನ್ನಡದಲ್ಲಿ ಕ್ಷಮಿಸಿ ಅಂತ ಹೇಳಿ ಸಾಕು, ತಕ್ಷಣನೇ ಶುರು ಆಗುತ್ತೆ. ಬಟ್ ವಿಲೇಜ್ ಆಕ್ಚುಲಿ ಇಟ್ ಇಸ್ ಸೋ ಮೆನಿ ಥಿಂಗ್ಸ್. ಒತ್ತೆ ಪಿಂಡ ಓ ಅಪ್ಲೂಸಿ ಓ ಉಂಡ. ಒಂದ್ ಸಣ್ಣ ಕನ್ನಡ ಪದ ಎಷ್ಟು ಬಯಸ್ಕೋಬೇಕು. ಹಿಂಗೆ ಅರ್ಜೆಂಟ್ ಮೈಸೂರಿಗೆ ಹೋದೆ, ನನ್ನ ಹೆಂಡತಿ ಬೇಗ ಬನ್ನಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ತಿದಂಗೆ ನಿಮ್ಮ ಮಗನ್ ಸೀಟ್ ಸಿಕ್ತು ಕಣ್ರಿ. ಎಲ್ಲಿಗಮ್ಮ? ಸೆಂಟ್ ಥಾಮಸ್ ಕಾನ್ವೆಂಟ್ಗೆ.
ಇಡೀ ಊರವ್ರಿಗೆಲ್ಲ ಕನ್ನಡ ಅಂತ ಹೇಳ್ತೀನಿ, ನೀನ್ ಹೋಗಿ ಹಿಂಗ್ ಮಾಡೋದಿಲ್ಲ. ನೋಡ್ರಿ ನೀವ್ ಹಾಳಾಗಿರೋ ಸಾಕು, ಮಕ್ಳ್ಯಾರು ಚೆನ್ನಾಗಿರ್ಲಿ. ಅವಾಗ ಗೊತ್ತಾಯ್ತು ನಾನು ಕೊಟ್ಟೋಗಿದ್ದೀನಿ ಅಂತ. ಸಾಯಂಕಾಲ ನನ್ನ ಮಗ ಬೋಳ್ ಬಂದ, ಅಪ್ಪ ಅಪ್ಪ ಸ್ಕೂಲ್ ತುಂಬಾ ಚೆನ್ನಾಗಿದೆ ಅಪ್ಪ. ಸಂತೋಷ ಮಗನೇ, ನಾ ಇನ್ಮೇಲೆ ಅಮ್ಮನ ಅಮ್ಮ ಅಂತ ಕರೆಯಲ್ಲ. ಮತ್ತೆ ಏನಂತ ಕರಿತೀಯ ಮಗನೇ? ಮಮ್ಮ ಅಂತ ಕರಿತೀನಿ. ಸರಿಯಪ್ಪ, ಅಮ್ಮನೇನೋ ಮಮ್ಮ ಅಂತ ಕರಿತೀಯ, ಚಿಕ್ಕಮ್ಮ ದೊಡ್ಡಮ್ಮನ ಏನಂತ ಕರಿತೀಯ ಮಗನೇ? ಬಾಳ ಸುಲಭಪ್ಪ, ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಕರಿತೀನಿ. ನೋಡಿ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಹೊಟ್ಟೆ ಉರಿಯುತ್ತೆ. ಇನ್ನು ಮಾಮೂಲಿ ಜೀವನದಲ್ಲಿ ನಡೀತಕ್ಕಂಥ ಹಾಸ್ಯಗಳು ಕೇಳಿ ಹೇಳ್ತೀನಿ ನಾನು. ನಾವು ನಡ್ಕೊಂಡು ಹೋಗ್ತಿರ್ತೀವಿ, ಗೊತ್ತು ನಡ್ಕೊಂಡು ಹೋಗ್ತೀವಿ, ಹಂಗೂ ಕೆಲವ್ರು ಕೇಳ್ತಾರೆ, ಇದೇ ಸರ್ ನಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಅಪ್ಪ ಕಾರ್ ಕಳಿಸ್ತಾನ? ಹೇಳಂಗಿಲ್ಲ, ಬಿಡಂಗಿಲ್ಲ. ಅದಕ್ಕಿಂತಲೂ ಕೆಟ್ಟ ಜನ ಇದಾರೆ. ಮದುವೆ ಮನೆಗೆ ಹೋಗಿರ್ತೀವಿ, ಊಟ ಮಾಡ್ತಾ ಕೂತಿರ್ತೀವಿ, ಪಕ್ಕದಲ್ಲಿ ಕೂತಿರ್ತಾರೆ, ಗೊತ್ತು ಅಲ್ಲಿ ಬಂದು ಮದುವೆ ಬಂದಿದ್ರೆ ಇನ್ನೇ ನಿಮ್ಮ ಅಪ್ಪನ ತಿಥಿಗೆ ಬಂದಿದೀವ ನಾವು. ಅದಕ್ಕಿಂತಲೂ ಕೆಟ್ಟ ಜನ ಇದಾರೆ. ಯಾವಾಗ ಕೆಟ್ಟ ಪಿಕ್ಚರ್ಗೆ ಹೋಗಿ ಕೂತಿರ್ತೀವಿ, ಬೆಂಗಳೂರು ಬರೀ 70 ರೂಪಾಯಿ ಬಾಲ್ಕನಿ, ಹೊಟ್ಟೆ ಹೊಡಿತೆ, ಪೂರ್ತಿ ಪಿಕ್ಚರ್ ಅಂತ ಕೂತಿರ್ತೀವಿ. ಆ ಕಾಫಿ ಕುಡಿಡ್ಬೇಕು, ಅಲ್ಲಿ ನಾವು ಕಮ್ಮಿ ಮಾಡ್ಕೊಂಡು ಹೊರಗಡೆ ಬಂದ್ರೆ ಕಿಟಕಿ ಬಾಗಿ ಎಲ್ಲ ಹಾಕಿದ್ರೆ ಅಲ್ಲಿ ಬರ್ತಾರೆ, ಪಿಕ್ಚರ್ ಬಂದಿದ್ರೆ ಇನ್ನೇನು ಕಸಬಾಗ ಕಸ ಗುಡ್ಸಕ್ ಬಂದಿದ್ದೀವ ನಾವು. ಅದಕ್ಕಿಂತಲೂ ಕೆಟ್ಟ ಜನ ಅಂದ್ರೆ ಸತ್ತೋಗಿದ್ರು ಬಿಡಲ್ಲ, ಅಲ್ಲೋ ಕೇಳ್ತಾರೆ, ಸರಿ ಏನಾಗಿತ್ತು? ಬೇಜಾರಾಗಿತ್ತು, ಮಲ್ಕೊಂಡವ್ರೆ, ಕಟಾಕಿರಿ ಹೋಗ್ರಿ ಆ ಕಡೆ. ಇದು ನಮ್ಮ ಜೀವನದಲ್ಲಿ ನಡೆಯೋದ್ರೆ ಮನೇಲಿ, ನಮ್ಮ ಮನೆಗಳೆಲ್ಲ ಹಾಸ್ಯ ನಡೀತೆ. ಎಷ್ಟು ಚೆನ್ನಾಗಿ ನಡೀತು ನೋಡಿ. ನಿಮ್ ಮನೆಗೆ ಯಾರೋ ಬರ್ತಾರೆ, ಒಂದ್ ಲೋಟ ನೀರು ಕೊಡ್ತೀರಾ ಕುಡಿಯಕ್ಕ? ಇನ್ನೇನ್ ತೊಳೆಯಕ್ಕಾಗತ್ತಾ, ಸ್ನಾನ ಮಾಡಕ್ಕ? ಇನ್ನೂ ಕೆಟ್ಟ ಜನ ಹೆಂಗೆ ಮಲಗಿರೋರ್ನ ಗೆಬ್ಬತ್ಬಿಡ್ತಾರೆ. ಪಾಪ ಮಲಗಿದ್ರೇನಾ? ಅದಕ್ಕೆ ಅವ್ರೆ ಇಲ್ಲ ಹಂಗೆ ಅಲ್ಲಾಡ್ತಾ ಕೂತಿದ್ದೆ, ಕೋಪ ಬರುತ್ತಾ ಇಲ್ವೇ? ಯಾಕೆ ಹೇಳ್ತಾನೆ, ಹಾಸ್ಯ ಹೆಂಗ್ ಬೇಕಾದ್ರೆ ಮಾಡ್ಬೋದು ಅನ್ನೋಕ್ಕೆ ಕೆಲವು ಉದಾಹರಣೆಗಳಷ್ಟೇ. ಇನ್ನು ಹಾಸ್ಯದಲ್ಲಿ ಹಾಸ್ಯ ಯಾರ ಮೇಲೆ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಮಾಡ್ಬೋದು, ಏನಂದ್ರೆ ಅದು ತಿಳಿ ಹಾಸ್ಯವಾಗಿದ್ರೆ ಬಹಳ ಚೆನ್ನಾಗಿರ್ತಾನಿಗೆ ಉದಾಹರಣೆ ಕೊಡ್ತೀನಿ ನೋಡಿ. ಪೊಲೀಸ್ನವ್ರ ಕೆಲಸ ಎಷ್ಟು ಕಷ್ಟದ ಕೆಲಸ ಅಂದ್ರೆ, ಈಗ ನೋಡಿ ಈ ಬಾಡಿನ ಕಾಯಕ್ಕೆ ಇಬ್ರು ಪೊಲೀಸ್ನವ್ರು ಹೊರಗಡೆ, ಈ ಪರ್ಸನಾಲಿಟಿಗೆ ಬೇಕಾ? ಆದ್ರೂ ಪಾಪ ಇಲ್ಲಿ ಹಾಕಿರ್ತಾರೆ. ಆ ಕೆಲಸನಾದ್ರು ಮಾಡ್ಬೋದು. ನಿಮ್ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಕೆಲಸ ಮಾಡಕ್ಕೆ ಬೆಳಿಗ್ಗೆ 9 ಗಂಟೆಗೆ ಹೆಂಗ್ ಬರ್ತಾರೆ ನೋಡ್ಕೊಳ್ಳಿ. ಇದು 9 ಗಂಟೆಲಿ ಒಳ್ಳೆ ಮೂಡಲ್ಲಿ ಇರ್ತಾರೆ. 11 ಗಂಟೆ ಸ್ವಲ್ಪ ಬೆವರು ಗಿವರು ಸುಸ್ತಾಗ್ಬಿಟ್ಟಿರ್ತಾರೆ, ಸ್ವಲ್ಪ ಶಿಲ್ಪಿನೂ ಕಮ್ಮಿ, ಶಬ್ದ ಇದು ಕೈಯೂ ಸ್ವಲ್ಪ ಈ ಮಟ್ಟಕ್ಕೆ ಬಂದಿರ್ತಾರೆ. ಮಧ್ಯಾಹ್ನ 1 ಗಂಟೆ ಆಗ್ಬೇಕು, ಹೊಟ್ಟೆ ಹಸುವು, ಟೋಪಿಯಿಂದೆಲ್ಲ ಫುಲ್ ಬೆವರು, ತಡ್ಕೊಳಕ್ ಆಗಲ್ಲ. ಅವಾಗ ಶಬ್ದನೂ ಇಲ್ಲ, ಕೈಯೂ ಜಾಸ್ತಿ ಆಡಲ್ಲ. ಈ ಮಟ್ಟಕ್ಕೆ ಬಂದ್ಬಿಟ್ಟಿರ್ತಾರೆ. ಮಧ್ಯಾಹ್ನ 2 ಗಂಟೆ ಆಗ್ಬೇಕು, ರಿಲೀವರ್ ಬರಬಾರ್ದು. ಹಾಗೆ ಹೋಯ್ತು ಅವ್ರ ಕತೆ. ಒಂದ್ ಮೂಲೆಗೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಅಪ್ಪ ಇಲ್ಲಿಂದ ರಾತ್ರಿ 10 ಗಂಟೆಗೆ ಮನೆಗೆ ಹೋಗಿ 8 ಪಕ್ಕ ಮಲಗಿದ್ರೆ ಅಲ್ಲಿ ಅವ್ರ ಎದಗೂ ಮದುವೆ ಅಲ್ಲಿ ಕೆಲಸ ಮಾಡಿ ಬಂದ್ ಸಾಯ್ತಾ ಇದೆಯಾ? ಎಷ್ಟು ಕಷ್ಟ ಆಗ್ತದೆ ಕೆಲಸ ಅಂತ. ಯಾಕಂದ್ರೆ ಹಾಸ್ಯ ಹೆಂಗ್ ಬೇಕಾದ್ರೆ ಹುಟ್ಟುತ್ತೆ, ಹೆಂಗ್ ಬೇಕಾದ್ರೆ ಮಾಡಬಹುದು. ಕೆಲವು ಉದಾಹರಣೆಗಳಷ್ಟು. ಇನ್ನು ನಮ್ಮ ಹಳ್ಳಿಗಳಲ್ಲಿ ಸಾಮಾನ್ಯ ಬಹಳ ಅದ್ಭುತವಾಗಿ ಮಾತನಾಡ್ತಾರೆ. ಈ ಕ್ರಿಕೆಟ್ ಕಾಮೆಂಟ್ರಿ ನೀವೆಲ್ಲ ಕೇಳಿದಿರಿ. ಈ ಕ್ರಿಕೆಟ್ ಕಾಮೆಂಟ್ರಿನ ನನ್ನದು ಮೊದಲಿಂದಲೂ ಈ ಕ್ರಿಕೆಟ್ ಕಾಮೆಂಟ್ರಿ ಮಾಡೋ ಹುಚ್ಚು ಅಂತಾರ. ಈ ಕ್ರಿಕೆಟ್ ಕಾಮೆಂಟ್ರಿನಲ್ಲಿ ಕರ್ನಾಟಕದಲ್ಲಿ 12 ಕಿಲೋಮೀಟರ್ಗೆ ನಮ್ಮ ಕನ್ನಡ ಬದಲಾಗ್ತಾ ಹೋಗ್ತದೆ. ಅದರಲ್ಲಿ ಕೆಲವು ಕನ್ನಡವನ್ನ ಬಳಸಿಕೊಂಡು ನಿಮ್ಗೆ ನಗಬೇಕು ಅಂತ ಕೆಲವು